ಕಾವೇರಿ ಇಂದಮ ಗೋದಾವರಿವರ ಮಿರ್ಪ ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾವಳೆಯ ವಿಲೀನ ವಿಷದ ವಿಷಯ ವಿಶೇಷಂ. ಇದು ಶ್ರೀ ವಿಜಯ ಅವರು ಬರೆದಂತಹ ಕವಿರಾಜ ಮಾರ್ಗದಲ್ಲಿ ಬರೆದಂತಹ ಒಂದು ಕೃತಿಯ 4 ಸಾಲುಗಳು. ಇವತ್ತಿನ ದಿನ ನಾವು ಮಾನ್ಯಕೇಟದ ರಾಷ್ಟ್ರಕೂಟರ ಬಗ್ಗೆ ತಿಳಿದುಕೊಳ್ಳೋಣ. ಮಾನ್ಯಕೂಟದ ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರನ್ನು ಸೋಲಿಸಿ ಇವರು ಆಳ್ವಿಕೆಯನ್ನು ಮಾಡ್ತಾರೆ. ಆಡಳಿತಕ್ಕೆ 753ರಿಂದ 973ರವರೆಗೆ ಮಾನ್ಯಕೇಟದ ರಾಷ್ಟ್ರಕೂಟರ ಆಳ್ವಿಕೆಯನ್ನು ನಾವು ನೋಡುತ್ತೇವೆ. ರಾಷ್ಟ್ರಕೂಟದ ಮೂಲ ರಾಜಧಾನಿ ಅಚಲಪುರ ಅಥವಾ ಏಚಲೀಪುರ. ಇಲ್ಲಿ ಕೂಟರು ಅದನ್ನು ಬಿಡಿಸಿ ನೋಡಿದಾಗ ರಾಷ್ಟ್ರ ಎಂದರೆ ದೇಶ, ಕೂಟ ಎಂದರೆ ಮುಖ್ಯಸ್ಥ, ಅಂದರೆ ದೇಶದ ಮುಖ್ಯಸ್ಥರು ಎಂದು ಅವರು ರಾಷ್ಟ್ರಕೂಟರು ಎಂದು ತಮ್ಮನ್ನು ತಾವು ನಾಮಕರಣ ಮಾಡಿಕೊಳ್ಳುತ್ತಾರೆ. ಮಾನ್ಯಕೇಟದ ರಾಷ್ಟ್ರಕೂಟರ ರಾಜ್ಯ ಲಾಂಛನ ಗರುಡ. ಶಿಲಾಶಾಸನಗಳಲ್ಲಿ ಇವರು ತಮ್ಮನ್ನು ತಾವು ಲಟ್ಟಲೂರು ಪರವರಾದೀಶ್ವರರು ಎಂದು ಕರೆದುಕೊಳ್ಳುತ್ತಾರೆ. ಇಲ್ಲಿ ಲಟ್ಟಲೂರು ಎಂದರೆ ಒಂದು ಊರಿನ ಹೆಸರು. ಇವರ ಮೂಲ ಸ್ಥಳ ಮಹಾರಾಷ್ಟ್ರದ ಲಾಥೋರ್ ಎಂಬಲ್ಲಿದೆ. ರಾಷ್ಟ್ರಕೂಟರ ಮೂಲ ಪುರುಷ 1ನೇ ಕರ್ಕ ಮತ್ತು ರಾಷ್ಟ್ರಕೂಟ ಮನೆತನದ ಸ್ಥಾಪಕ ದಂತಿದುರ್ಗ. ಈ ದಂತಿದುರ್ಗನು ಬಹಳ ಬಲಶಾಲಿಯಾಗಿರುವಂತಹ ಮತ್ತು ಬಹಳ ಪ್ರತಿಭಾನ್ವಿತ ವ್ಯಕ್ತಿ. 753ರಲ್ಲಿ ಬಾದಾಮಿ ಚಾಲುಕ್ಯರ ಮೇಲೆ ದಾಳಿ ಮಾಡಿದ 2ನೇ ಕೀರ್ತಿವರ್ಮನನ್ನು ಸೋಲಿಸಿ 756ರವರೆಗೆ ಆಳ್ವಿಕೆಯನ್ನು ಮಾಡಿ ನಿಧನ ಹೊಂದುತ್ತಾನೆ. ನಂತರ ಈ 1ನೇ ಕೃಷ್ಣನ ಆಳ್ವಿಕೆಯನ್ನು ನೋಡುತ್ತೇವೆ. ಚಾಲುಕ್ಯ ದೊರೆ ಕೀರ್ತಿವರ್ಮನನ್ನು ಸೋಲಿಸಿ 1ನೇ ಕೃಷ್ಣ ಆಳ್ವಿಕೆಯನ್ನು ನಡೆಸ್ತಾನೆ. ಈ 1ನೇ ಕೃಷ್ಣನ ಒಂದು ಸಾಧನೆಯನ್ನು ನೋಡುವುದಾದರೆ ಎಲ್ಲೋರದಲ್ಲಿ ಏಕಶಿಲಾ ಕೈಲಾಸನಾಥ ದೇವಾಲಯದ ಕಟ್ಟಡವನ್ನು ಕಟ್ಟಿದ ಕೀರ್ತಿ 1ನೇ ಕೃಷ್ಣನಿಗೆ ಸಲ್ಲುತ್ತದೆ. ನಂತರ 2ನೇ ಗೋವಿಂದ, ಈತ ದುರ್ಬಲ ರಾಜನಾಗಿದ್ದ. ಅನಂತರ ಬರುವಂತಹ ರಾಜ ಧ್ರುವ. ಈ ಧ್ರುವ ಸಾಲಿವಾಹನ ಶಕ 780ರಿಂದ 793ರವರೆಗೆ ಆಳ್ವಿಕೆಯನ್ನು ನಡೆಸಿದ. ಗಂಗಾ ಯಮುನಾ ನದಿ ಪ್ರದೇಶಗಳ ನಿಯಂತ್ರಣವನ್ನು ಈ ಧ್ರುವ ನಿರ್ವಹಿಸ್ತಾನೆ ಅಥವಾ ನಿಯಂತ್ರಣವನ್ನು ಮಾಡುತ್ತಾರೆ. ವೆಂಗಿಯರ ಮೇಲೆ ದಾಳಿ ಅಂದರೆ 4ನೇ ವಿಷ್ಣುವರ್ಧನನ ಮೇಲೆ ದಾಳಿಯನ್ನು ಮಾಡಿ ಅವನ ಮಗಳನ್ನು ಶೀಲಭಟ್ಟಾರಿಕೆ ಎಂಬುವಳನ್ನು ಮದುವೆ ಮಾಡಿಕೊಂಡು 4ನೇ ವಿಷ್ಣುವರ್ಧನನ ಅರ್ಧ ಸಂಪತ್ತನ್ನು ಈ ಧ್ರುವ ಪಡೆದುಕೊಳ್ತಾರೆ. ನಂತರ ಗಂಗರ ದೊರೆ 2ನೇ ಶಿವಕುಮಾರನನ್ನು ಮುದುಗುಂದೂರಿನಲ್ಲಿ ಸೋಲಿಸಿ ಆತನನ್ನು ಬಂಧನವನ್ನು ಮಾಡ್ತಾನೆ. ನಂತರ ಗಂಗವಾಡಿ ಪ್ರಾಂತ್ಯಕ್ಕೆ ಒಂದು ಸ್ತಂಭವನ್ನು ಕಟ್ಟಿ ಅದಕ್ಕೆ ಕಂಬರಸ ಅಂಥೇಳಿ ಹೆಸರಿಡ್ತಾನೆ. ಕಂಚಿಯ ಪಲ್ಲವರ ದೊರೆ 2ನೇ ನಂದಿವರ್ಮನನ್ನು ಸೋಲಿಸಿ ಅಪಾರ ಆನೆಗಳನ್ನು ಕಪ್ಪವಾಗಿ ಪಡೆದುಕೊಳ್ತಾನೆ. ಅದಕ್ಕಾಗಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಈ ಧ್ರುವ ಅನ್ನುವಂಥ ರಾಜನ ಬಗ್ಗೆ ಕೇಳುವಂತಹ ಪ್ರಮುಖ ಪ್ರಶ್ನೆ ಎಂದರೆ ಆತನ ಬಿರುದುಗಳು. ಈ ಧ್ರುವನಿಗೆ ಇರುವಂತಹ ಬಿರುದುಗಳು ಧಾರಾವರ್ಷ, ನರೇಂದ್ರದೇವ, ಶ್ರೀವಲ್ಲಭ ಮತ್ತು ಕಲಿವಲ್ಲಭ. ಧಾರಾವರ್ಷ, ನರೇಂದ್ರದೇವ, ಶ್ರೀವಲ್ಲಭ ಮತ್ತು ಕಲಿವಲ್ಲಭ. ಈ ಧ್ರುವನ ಮಗ 3ನೇ ಗೋವಿಂದ. 3ನೇ ಗೋವಿಂದ ಸಾಲಿವಾಹನ ಶಕೆ 793ರಿಂದ 814ರವರೆಗೆ ಈತನ ಆಳ್ವಿಕೆಯನ್ನು ನಾವು ನೋಡುತ್ತೇವೆ. ಈ 3ನೇ ಗೋವಿಂದ ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಮಾಡಿ ಅಲ್ಲಿ 2ನೇ ನಾಗಭಟ್ಟನನ್ನು ಅಂದರೆ ಪ್ರತಿಹಾರನನ್ನು ಓಡಿ ಹೋಗುವ ಹಾಗೆ ಯುದ್ಧ ಮಾಡಿ ಹೆದರಿ ಓಡಿ ಹೋಗುವ ಹಾಗೆ ಈ 3ನೇ ಗೋವಿಂದ ಮಾಡುತ್ತಾನೆ. ನಂತರ
ಈತನ ಯುದ್ಧ ಅನೇಕ ಹಿಮಾಲಯದವರೆಗೂ ಕೂಡ ಹೋಗಿತ್ತು. ಈ ಸಂಜಾನ ಶಾಸನ ಅನ್ನುವಂಥದ್ದು ಹೇಳುವಂತೆ 3ನೇ ಗೋವಿಂದನು ಅಶ್ವಗಳು ಹಿಮಾಲಯದ ತಪ್ಪಲಿನಲ್ಲಿ ಹರಿಯುವ ನೀರನ್ನು ಕುಡಿದವು ಅಂತಂದರೆ ಈ 3ನೇ ಗೋವಿಂದ ಅಷ್ಟು ಪ್ರಬಲಶಾಲಿಯಾಗಿದ್ದ. ನಂತರ ಗಂಗರು 803ರಿಂದ 4ರಲ್ಲಿ ಪಾಂಡ್ಯರು ಮತ್ತು ಕೇರಳದ ಅರಸರನ್ನು ಸೋಲಿಸಿ ಅವರಿಂದ ಪಲ್ಲವರ ದೊರೆಯಿಂದ ದಂತಿವರ್ಮನಿಂದ ಕಪ್ಪಕಾಣಿಕೆಯನ್ನು 3ನೇ ಗೋವಿಂದ ಪಡೆದುಕೊಳ್ತಾನೆ. ಸಿರಿಹಳದ ಅರಸ ತನ್ನ ಪ್ರತಿಮೆಯನ್ನು ಕೊಟ್ಟು ಈತನಿಗೆ ಶರಣಾಗತ ಆಗ್ತಾನೆ. ಇಲ್ಲಿ ಕೂಡ ಈತನಿಗೆ ಬರುವಂತಹ ಪ್ರಶ್ನೆಗಳು, ಈತನು ಹೊಂದಿರುವಂತಹ ಬಿರುದುಗಳು ಜಗತ್ತುಂಗ, ಪ್ರಭೂತವರ್ಷ, ಶ್ರೀವಲ್ಲಭ, ಶ್ರೀಭುವನ ಧವಳ. ಜಗತ್ತುಂಗ, ಪ್ರಭೂತವರ್ಷ, ಶ್ರೀವಲ್ಲಭ, ತ್ರಿವನ ಧವಳ ಇವು 3ನೇ ಗೋವಿಂದನ ಬಿರುದುಗಳು. 1ನೇ ಅಮೋಘ ವರ್ಷ ಸಾಲಿವಾಹನ ಶಕೆ 814ರಿಂದ 878ರವರೆಗೆ ಈ 1ನೇ ಅಮೋಘ ವರ್ಷನ ಆಳ್ವಿಕೆಯನ್ನು ನಾವು ನೋಡುತ್ತೇವೆ. ಈ 1ನೇ ಅಮೋಘ ವರ್ಷನ ಇನ್ನೊಂದು ಹೆಸರು ಶರ್ವ. ಈತನ ಮೂಲ ಹೆಸರು ಶರ್ವ. ನಂತರ ತನ್ನ ಸೇನಾಧಿಪತಿಯ ಹೆಸರಿನ ಮೇಲೆ ಬಂಕಾಪುರ ನಗರವನ್ನು ನಿರ್ಮಿಸ್ತಾನೆ. ಅಮೋಘ ವರ್ಷ. ಅದರ ನಂತರ ಆತನ ಸೇನಾಧಿಪತಿಯ ಹೆಸರು ಬಂಕೇಶ ಕೃಷ್ಣದಂಗೆಯನ್ನು ಸದೆ ಬಡಿದಿದ್ದರಿಂದ ಈತನಿಗೆ ಬಂಕಾಪುರ ಅನ್ನುವಂತಹ ಒಂದು ಊರನ್ನು ಕಟ್ಟಿಸಿ ಇವನಿಗೆ ಕಾಣಿಕೆಯಾಗಿ ಕೊಡ್ತಾನೆ. ಈತನ ಸಾಧನೆಗಳನ್ನು ನೋಡೋದಾದರೆ ಸಾಲಿವಾಹನ ಶಕೆ 830ರಲ್ಲಿ ವೆಂಗಿ ಚಾಲುಕ್ಯರ ದೊರೆ 3ನೇ ಗುಣಗ ವಿಜಯಾದಿತ್ಯನನ್ನು ಲಿಂಗವಳ್ಳಿ ಎಂಬಲ್ಲಿ ಸೋಲಿಸ್ತಾನೆ. ನಂತರ ಅಮೋಘ ವರ್ಷ ಅಂಗ, ವಂಗ, ಮಗಧ, ಮಾಳ್ವವೆಂಗಿ ಮತ್ತು ಇನ್ನಿತರ ರಾಜರಿಂದ ಗೌರವಿಸಲ್ಪಡ್ತಿದ್ದನು. ನೀಲಗುಂದ ಮತ್ತು ಶಿರೂರಿನ ಶಾಸನ ಅಂಥೇಳಿ ಹೇಳ್ತಾನೆ. ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಹೆಬ್ಬರಳನ್ನು ಅರ್ಪಿಸಿದ ಅನ್ನುವಂಥದ್ದು ಸಂಜಾನ ಶಾಸನ ಹೇಳ್ತದೆ. ಈತನ ಆಸ್ಥಾನದಲ್ಲಿ ಈತನು ಕವಿಗಳಿಗೆ ಮತ್ತು ಸಾಹಿತ್ಯಕ್ಕೆ ಅನೇಕ ಪ್ರೋತ್ಸಾಹವನ್ನು ನೀಡಿದ್ದ ಅನ್ನೋದಕ್ಕೆ ಅನೇಕ ಸಾಕ್ಷ್ಯಗಳು ಸಿಕ್ಕಿವೆ. ಈತನ ಆಸ್ಥಾನದಲ್ಲಿ ಶ್ರೀವಿಜಯ, ಜೀನಸೇನಾಚಾರ್ಯ, ಮಹಾವೀರಾಚಾರ್ಯ, ಶಕ್ತಾಯನ ಈ ರೀತಿ ಅನೇಕ ಕವಿಗಳಿಗೆ ಈತ ಆಶ್ರಯವನ್ನು ಕೊಟ್ಟಿದ್ದ. ನಂತರ ಈತನು ಹೊಂದಿರುವಂತಹ ಬಿರುದುಗಳು ವೆರಿ ಇಂಪಾರ್ಟೆಂಟ್, ತುಂಬ ಮುಖ್ಯವಾಗಿರುವಂತಹ ಅಂಶ 1ನೇ ಅಮೋಘ ವರ್ಷನ ಬಿರುದುಗಳು. ನೃಪತುಂಗ, ವೀರನಾರಾಯಣ, ಅತಿಶಯನ ಧವಳ ಮತ್ತು ರಟ್ಟ ಮಾತಾಂಡ. ಈ ರೀತಿಯಾಗಿ ಈ ಮಾನ್ಯಕೇಟದ ರಾಷ್ಟ್ರಕೂಟರ ಪ್ರಮುಖ ದೊರೆಗಳ ಬಗ್ಗೆ ನಾವಿವತ್ತು ತಿಳಿದುಕೊಂಡ್ವಿ. ಮುಂದಿನ ಅವಧಿಯಲ್ಲಿ ರಾಷ್ಟ್ರಕೂಟದ ಕೊಡುಗೆಗಳು ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪದವರೆಗೆ ನೋಡ್ತಾ ಹೋಗೋಣ. ಸೊ ಹೀಗೆ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.